ಸುಮಾರು ಜನ ನಾನು ರುದ್ರಾ ಮಾಸ್ಟರ್ನ ಮದುವೆ ಮಾಡ್ಕೋಬೇಕು ಅಂತ ಹಾವಳಿ ಇಡ್ತಿದ್ರು ಅಲ್ವಾ? ಅದೆಲ್ಲ ಕತೆಗಳು ನಿಮಗೆ ಗೊತ್ತಿದೆ ಅಲ್ವಾ? ಆದ್ರೆ ಆ ಲಕ್ಕಿ ಗರ್ಲ್ ನೀವಾಗಿದ್ದೀರಾ. ಹೆಂಡತಿನೇ ಬೇರೆ, ಫ್ಯಾನ್ಸೇ ಬೇರೆ. ಸೊ ಅವ್ರ ಪ್ರೀತಿ ನಾನು ಕೊಡೋಕ್ಕಾಗಲ್ಲ, ನನ್ನ ಪ್ರೀತಿ ಅವ್ರು ಕೊಡೋಕ್ಕಾಗಲ್ಲ. ಬಟ್ ಏನು ಹೇಳ್ತೀನಿ ಅಂದರೆ, ಒಂದು ಖುಷಿ ವಿಚಾರ ಏನಂದರೆ, ಅವ್ರನ್ನ ಎಷ್ಟು ಪ್ರೀತಿ ಮಾಡಿ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೋ ಅಷ್ಟೇ ಪ್ರೀತಿ ಕೊಟ್ಟು ನನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ವೆರಿ ನೈಸ್. ನೀವು ರುದ್ರಾ ಮಾಸ್ಟರ್ನ ಎಷ್ಟು ಇಷ್ಟಪಡ್ತೀರಾ? ನಾನು ಹೇಗೆ ಹೇಳಲಿ, ಇನ್ನು ನಾನು ದೇವ್ರ ಹತ್ರ ಇನ್ನೇನು ಬೇಡ್ಕೊಳ್ಳಿ ಅಂತಲೂ ನಂಗೆ ಗೊತ್ತಿಲ್ಲ. ನನಗೆಲ್ಲ ಸಿಕ್ಬಿಟ್ಟಿದೆ. ಒಂದು ಹೇಳಿ ಮಾಡಿಸಿದ್ದು ಗಂಡ ಪೀಸ್ ಅಂದರೆ ರುದ್ರ. ಸೊ ನಾನು ಬಾಯಲ್ಲಿ ಹೇಳೋದಕ್ಕಿಂತ ಒಂದು ಸಣ್ಣದಾಗಿ ಒಂದು ಸರ್ಪ್ರೈಸ್ ತಂದಿದ್ದೀನಿ ಅವ್ರಿಗೋಸ್ಕರ. ಹೌದಾ? What is that? ಇವರು ತುಂಬ ಬ್ಯುಸಿ ಇರ್ತಾರೆ ಕೆಲಸದಲ್ಲಿ. ಸೊ ಅವ್ರನ್ನ ಮಿಸ್ ಮಾಡ್ಕೋತಾ ಇರ್ತೀನಿ ತುಂಬ. ನಾನು ಎಲ್ಲೇ ಹೋದರೂ ನನ್ನ ಜೊತೆ ಅವರು ಮನಸ್ಸಲ್ಲಿದ್ದೇ ಇರ್ತಾರೆ. ಅವ್ರ ಹೆಸರು ಇರಬೇಕು, ನಾನು ಎಲ್ಲೇ ಇದ್ದರೂ ಅವ್ರು ಇರಬೇಕು ಅನ್ನೋ ಥರ ನನಗೆ ಆಸೆ. ಅದಕ್ಕೋಸ್ಕರ ನೆನ್ನೆ ನೈಟ್ ಹೋಗಿ ಹಾಕ್ಸ್ಕೊಂಡಿದ್ದೀನಿ. Oh my God. ಅವ್ರು ಫುಲ್ ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೆನೆಯಿಂದ ಯಾಕೆ ಈ ಕಾಸ್ಟ್ಯೂಮ್ ತಗೊಂಡ್ಮೇಲೆ, ಅವರು ಈ ಡ್ರೆಸ್ ತಗೊಂಡ್ಮೇಲೆ ಇದನ್ನ ವೇರ್ ಮಾಡಿ ಕಟ್ಕೊತಾನೆ ಇದ್ರು. ಏನಕ್ಕೆ ಇದು ಮಾಡ್ತಿದ್ದೀರಾ, ಏನಕ್ಕೆ ಅಂತಿದ್ದೆ, ಗೊತ್ತಾಗಿಲ್ಲ. ತುಂಬ ಸರ್ಪ್ರೈಸ್. ಅದೇ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. So good. ಈ ಒಂದು ಡಾನ್ಸಿಂಗ್ ಜೋಡಿ, ಮುದ್ದಾದ ಜೋಡಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಅವರ ರಿಸೆಪ್ಷನ್ಗೆ ಹೋಗಿದ್ದೆ. ಸೊ ಅವರಿಬ್ರು ರಿಸೆಪ್ಷನ್ಗೆ ಹೋದಾಗ ಈ ಬೊಂಬೆ ಮದುವೆ ಮಾಡಿರ್ತಾರಲ್ಲ, ಆ ಥರನೇ ಅನ್ನಿಸ್ತು ನನಗೆ. ಇಬ್ರು ಬಹಳ ಕನಸುಗಳನ್ನ ಕಟ್ಕೊಂಡಿದ್ದಾರೆ, ತುಂಬಾ ಸುಂದರವಾದ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಭಗವಂತ ನಿಮ್ಮೆಲ್ಲ ಕನಸುಗಳನ್ನು ಈಡೇರಿಸಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಾಲ್ವಿಕಮ್ಮ, ನೀವು ತುಂಬ ಕನಸುಗಳನ್ನ ಇಟ್ಕೊಂಡು ಮದುವೆ ಆಗಿದ್ದೀರಲ್ಲ, ಆ ಎಲ್ಲ ನಿಮ್ಮ ಕನಸುಗಳು ಈಡೇರಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಯಂಗೆಸ್ಟ್ ಕಪಲ್ ನೀವು. ನನಗೆ ಯಾಕೆ ಕುತೂಹಲ ಆಗ್ತಾ ಇದೆ ಅಂದರೆ, ಇಲ್ಲಿ ನಿಮ್ಮ ಏಜ್ನಷ್ಟು ಅನುಭವವನ್ನು ಪಡ್ಕೊಂಡಿರೋರೊಬ್ರು ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ನೀವು ಈ ಜೋಡಿ ನಂಬರ್ 1 ಅಲ್ಲಿ ಅವ್ರ ಜೊತೆ ಸೆಣಸಾಡಬೇಕು. ನೀವು ಜೀವನವನ್ನು ನೋಡೋದು ಅಥವಾ ನೀವು ಜೀವನವನ್ನು ನಿಮ್ಮಿಬ್ಬರ ನಡುವೆ ಹಂಚ್ಕೊಳ್ಳೋದನ್ನ ಮತ್ತೆ ಅವರಿಬ್ಬರು ಹಂಚ್ಕೊಳ್ಳೋದನ್ನ, ಅದೊಂದು ಗ್ಯಾಪ್ ಇದೆಯಲ್ಲ, ನನಗೆ ಐ ವಾಂಟ್ ಟು ಸಿ ದಟ್ ರೇಂಜ್. ಜೆನ್ಸಿ ಅಂದ್ರೆ ಇದೇನಾ ಅಂತ ಅರ್ಥ ಮಾಡ್ಕೊಳಕ್ಕಾರು ಟ್ರೈ ಮಾಡ್ತೀನಿ. ಮತ್ತೊಮ್ಮೆ ಸ್ವಾಗತ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಛಾಯಾ ಅವರೇ. ಮಾಸ್ಟರ್, ನಿಮ್ಮ ಈ ಜರ್ನಿ, ಈ ವೇದಿಕೆಯಲ್ಲಿ ಜೋಡಿ ನಂಬರ್ 1 ಅಲ್ಲಿ ನೀವು ಈಗ ತಾನೇ ಮದುವೆ ಆಗಿದ್ದೀರಾ. ಈ ಜರ್ನಿ ಇಲ್ಲಿಂದ ಶುರು ಆಗ್ತಿದೆ. ಕಪಲ್ಸ್ ಗಳಿಂದ ನೀವು ಕಲಿಯೋದೆಲ್ಲ ತುಂಬಾ ಇರುತ್ತೆ. ಇದರಲ್ಲಿ ಒಂದೇ ಒಂದು ನಾನು ಕೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ಈ ಮುಗ್ಧತೆ, ನಿಮ್ಮ ಈ ಇನೋಸೆನ್ಸ್ ಮಾತ್ರ ಕಳ್ಕೊಬೇಡಿ. ನೀವು ಎಷ್ಟು ಇನೋಸೆಂಟ್ ಆಗಿದ್ದೀರಾ, ನೀವು ಎಷ್ಟು ಚಂದ ಕಾಣ್ತೀರಾ ಅಂದರೆ, ಆ ನಿಮ್ಮ ಆ ಕನಸುಗಳು, ಆ ನಿಮ್ಮ ಸಪೋರ್ಟು, ಏನೋ ಹೇಳ್ದೇನೆ ನೀವು ಭಾಳಷ್ಟು ಹೇಳ್ತಿದ್ದೀರಾ, ಕಣ್ಣಲ್ಲಿ ಹೇಳ್ತಿದ್ದೀರಾ. ಅದನ್ನು ಅರ್ಥ ಮಾಡ್ಕೋತಾರೆ ಅವರು ಹೋಗ್ತಾ. ಬಟ್ ಸ್ವಲ್ಪ ಮಾತಾಡೋದನ್ನು ಶುರು ಮಾಡಿ. ಆಗ ನಾವು ಅರ್ಥ ಮಾಡ್ಕೋತೀವಿ. ಬಿಕಾಸ್ ನಮಗೆ ಈ ಕಣ್ಣಿನ ಭಾಷೆ ಇಷ್ಟು ದೂರದಲ್ಲಿ ಕಾಣಲ್ಲ, ಅದಕ್ಕೆ. ಓಕೆನಾ? ಸೊ ಈ ನಿಮ್ಮ ಇನೋಸೆನ್ಸ್ನ ಕಳ್ಕೊಬೇಡಿ. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಹೋಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಜಡ್ಜಸ್ ಹೇಳಿದಾಗೆ ಈ ಒಂದು ಸೀಸನ್ಗೆ ನೀವು ಯಂಗ್ ಕಪಲ್, ಕ್ಯೂಟ್ ಕಪಲ್ ನೀವು. ಮತ್ತೊಮ್ಮೆ ನಿಮಗೆ ಈ ಒಂದು ಸೀಸನ್ಗೆ ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Number one.